ಸವಿ ಕಥೆಗೆ ಸ್ವಾಗತ. ಇವತ್ತಿನ ಕಥೆ ಹೆಸರು ಜಂಬದ ನವಿಲು. ಒಂದು ಕಾಡಿನಲ್ಲಿ ನವಿಲೊಂದು ತನ್ನ ಗರಿಗಳನ್ನ ಒಂದು ಬೀಸಣಿಗೆಯಂತೆ ಬಿಚ್ಚಿ ಹರಡಿಕೊಂಡು ನೃತ್ಯ ಮಾಡುತ್ತಿತ್ತು. ಅದು ತನ್ನ ಸುಂದರ ಗರಿಗಳನ್ನ ನೋಡುತ್ತಾ ಗರ್ವದಿಂದ ಬೀಗತೊಡಗಿತು. ಆಗ ಅಲ್ಲಿಗೆ ಅನಿರೀಕ್ಷಿತವಾಗಿ ಕೊಕ್ಕರೆಯೊಂದು ಹಾರಿ ಬಂದಿತು. ನವಿಲಿಗೆ ಶುಭ ಹಾರೈಸಿದ ನಂತರ ಅದು ನವಿಲಿನೊಡನೆ ಮಾತನಾಡತೊಡಗಿತು. ಹೀಗೆ ಅವುಗಳ ನಡುವೆ ಮಾತುಕತೆ ಸಾಗುತ್ತಿದ್ದಾಗ ನವಿಲು ತಾತ್ಸಾರ ಭಾವದಿಂದ ಕೊಕ್ಕರೆಯ ಗರಿಗಳನ್ನ ನಿರೂಪಿಸುತ್ತಿತ್ತು, ನೋಡ್ತಾ ಇತ್ತು. ಕೊಕ್ಕರೆಯು ನವಿಲನ್ನ ಕೇಳಿತು, ನವಿಲಕ್ಕ, ನೀನ್ಯಾಕೆ ನನ್ನನ್ನ ಅಪಹಾಸ್ಯದ ದೃಷ್ಟಿಯಿಂದ ಹಾಗೆ ನೋಡ್ತಾ ಇದ್ದೀಯಾ ಅಂತ ಕೊಕ್ಕರೆ ಪ್ರಶ್ನೆ ಮಾಡ್ತು. ಆಗ ನವಿಲು ಹೇಳ್ತು, ನಾನು ನಿನ್ನ ಬಣ್ಣವಿಲ್ಲದ ಗರಿಗಳನ್ನ ನೋಡ್ತಾ ಇದ್ದೀನಿ. ಪಾಪ, ನೋಡು, ನಿನ್ನ ಗರಿಗಳಿಗೆ ಸೌಂದರ್ಯವೂ ಇಲ್ಲ, ಹೊಳಪೂ ಇಲ್ಲ ಅಂತ ನವಿಲು ಅಪಹಾಸ್ಯ ಮಾಡುತ್ತಾ ಉತ್ತರ ಕೊಡ್ತು. ಹಾಗೆ ಅದು ಮತ್ತಷ್ಟು ಮುಂದುವರೆದು, ಇಲ್ಲೋಡು ಕೊಕ್ಕರೆ, ನನ್ನ ಗರಿಗಳನ್ನ ನೋಡು, ಎಷ್ಟು ಚಂದ ಇದೆ ಅಲ್ವಾ? ಪಾಪ, ನಿನ್ನ ವಿಷಯದಲ್ಲಿ ಪ್ರಕೃತಿ ಒಳ್ಳೆಯದನ್ನ ಮಾಡಲೇ ಇಲ್ಲ, ಪಾಪ ಅಂತ ಹೇಳ್ತು. ಕೊಕ್ಕರೆ ಬೇಜಾರಲ್ಲಿ ತಲೆ ಬಗ್ಸಿತು. ನವಿಲು ಮತ್ತೆ ಮುಂದುವರಿಸ್ತು, ನೋಡು ಕೊಕ್ರೆ, ನಿನಗೆ ಒಳ್ಳೆ ಆರೋಗ್ಯವಿದೆ ನಿಜ, ಆದ್ರೆ ನೋಡು ನಿನ್ನ ಗರಿಗಳು ಮಾತ್ರ ಭಾಳ ಭಾಳ ಸಪ್ಪೆ. ಅಯ್ಯಯ್ಯಪ್ಪ, ನಾನಂತರೂ ಹಾಗಿದ್ದಿದ್ರೆ ಬದುಕ್ತಾನೇ ಇರ್ಲಿಲ್ಲಪ್ಪ ಅಂತ ಹೇಳ್ತು. ಇಲ್ಲ ನವಿಲಕ್ಕ, ಯಾವಾಗ್ಲೂ ಪ್ರಕೃತಿ ಪ್ರತಿ ಜೀವಿಗಳಿಗೂ ಒಳ್ಳೆಯದನ್ನೇ ಮಾಡುತ್ತೆ. ಈಗ ನೋಡು ನವಿಲಕ್ಕ, ನಿನ್ನ ಗರಿಗಳು ಸುಂದರವಿರಬಹುದು ಮತ್ತು ನನ್ನವು ಮಂಕಾಗಿ ಕಾಣಬಹುದು. ಆದ್ರೆ ವಿಷಯ ಏನು ಗೊತ್ತಾ? ನಾನು ಆಕಾಶದಲ್ಲಿ ಎತ್ತರಕ್ಕೆ ಹಾರಬಲ್ಲೆ, ಆದ್ರೆ ನೀನು ನನ್ನಂತೆ ಎತ್ತರಕ್ಕೆ ಹಾರಲಾರೆ. ಆದ್ದರಿಂದ ನಿನ್ನ ಗರಿಗಳ ಬಗ್ಗೆ ಜಂಬ ಪಡಬೇಡ ಅಕ್ಕ ಎಂದು ಕೊಕ್ಕರೆ ತನ್ನ ಮಾತುಗಳನ್ನು ಮುಗಿಸಿತು. ಕೊಕ್ಕರೆಯ ಮಾತುಗಳನ್ನು ಕೇಳಿದ ನವಿಲು, ಹೌದಲ್ವಾ, ನನ್ನ ಗರಿಗಳು ಸುಂದರವಾಗೇನೋ ಇವೆ, ಆದರೆ ನಾನು ನೆಲದಲ್ಲಿ ಮಾತ್ರ ಕುಣಿದಾಡಬಲ್ಲೆ. ಈ ಕೊಕ್ಕರೆ ಆಕಾಶದಲ್ಲೆಲ್ಲ ಹಾರಾಡುತ್ತೆ. ಹೌದು, ಪ್ರಕೃತಿ ಎಲ್ರಿಗೂ ತನ್ನದೇ ಆದಂಥ ವಿಶೇಷತೆಯನ್ನ ಕೊಟ್ಟಿದೆ. ನಾವು ಯಾರ ಬಗ್ಗೆನೂ ಅಸೂಯೆ ಪಡಬಾರ್ದು, ಜಂಬ ಪಡಬಾರ್ದು ಅಂತ ನವಿಲು ತಾನು ಜಂಬ ಪಟ್ಟಿದ್ದಕ್ಕೆ ಕೊಕ್ಕರೆ ಹತ್ರ ಕ್ಷಮೆ ಕೇಳಿ ಅದರ ಜೊತೆಗೆ ಗೆಳೆತನ ಬೆಳೆಸ್ಕೊಂಡು ಆಟ ಆಡ್ತಾ ಇತ್ತು. ಅಲ್ವಾ, ನಮ್ಮ ಜೀವನದಲ್ಲೂ ಕೂಡ ಕೆಲವೊಂದು ನಮಗಿರುತ್ತೆ, ನಮ್ಮಲ್ಲಿ ಇಲ್ಲದೆ ಇರುವಂಥ ಕೆಲವೊಂದು ವಿಶೇಷತೆಗಳು ಬೇರೆಯವ್ರ ಹತ್ರ ಇರುತ್ತೆ, ಅವರಲ್ಲಿ ಇಲ್ಲದೆ ಇರುವಂಥ ವಿಶೇಷತೆಗಳು ನಮ್ಮಲ್ಲೂ ಇರುತ್ತೆ, ಅಥವಾ ನಮ್ಮಿಬ್ಬರಲ್ಲೂ ಇಲ್ಲದೆ ಇರುವಂಥ ವಿಶೇಷತೆಗಳು ಬೇರೆಯವ್ರ ಹತ್ರ ಇರುತ್ತೆ. ಅದು ದುಡ್ಡಾಗಲಿ, ಬುದ್ಧಿವಂತಿಕೆ ಆಗಲಿ, ಜಾಣತನ ಆಗಲಿ, ಅಥವಾ ಸುಂದರತೆ ಆಗಲಿ, ಅಥವಾ ಡ್ರಾಯಿಂಗ್ ಬಿಡಿಸೋ ಟ್ಯಾಲೆಂಟ್ ಆಗಲಿ, ಸಂಗೀತ ಹಾಡುವಂಥ ಟ್ಯಾಲೆಂಟ್ ಆಗಲಿ, ಸಂಗೀತ ನುಡಿಸುವಂಥ ಟ್ಯಾಲೆಂಟ್ ಆಗಲಿ,
ಅಥವಾ ಬೇರೆಯವ್ರ ಜೊತೆಗೆ ಪ್ರೀತಿಯಿಂದ ಮಾತಾಡೋದಾಗಲಿ, ಎಲ್ರ ಜೊತೆಗೂ ಬೆರೆಯೋದಾಗಲಿ, ಕೊಟ್ಟ ಕೆಲಸವನ್ನು ಪ್ರೀತಿಯಿಂದ ನಿಷ್ಠೆಯಿಂದ ಮಾಡುವಂಥದ್ದಾಗಲಿ ಎಲ್ಲರ ಹತ್ರನೂ ವಿಶೇಷಗಳಿರುತ್ತೆ. ಹಾಗಾಗಿ ನಾವು ಯಾರನ್ನು ಕೀಳಾಗಿ ಕಾಣಬಾರ್ದು. ಯಾವತ್ತಿಗೂ ನಾವು ವಿಶೇಷ ಅಂತ ಅಂದ್ಕೊಂಡು ಬೇರೆಯವ್ರನ್ನ ಕೀಳಾಗಿ ನೋಡಬಾರ್ದು. ನಮಗೆ ನಾವು ವಿಶೇಷ ಇರೋದೇನೋ ನಿಜ, ವಿಶೇಷ ಅನ್ಕೋಬೇಕು. ಆದರೆ ಆ ವಿಶೇಷತೆ ಬೇರೆಯವರನ್ನ ಕೀಳಾಗಿ ನೋಡೋ ರೀತಿ ಆಗಬಾರ್ದು. ಎಲ್ಲರಿಗೂ ಗೌರವವನ್ನ ಕೊಡ್ತಾ ನಮ್ಮ ಗೌರವವನ್ನ ನಾವು ಉಳಿಸ್ಕೋಬೇಕು. ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.